ಮೈಸೂರು ಜಿಲ್ಲಾ ವರದಿಗಾರ ಸವಾಲ್ ಟಿವಿ ತಾವೇ ನೋಡ್ತಾ ಇದ್ದೀರಾ ನೋಡಿ. ಇಲ್ಲಿ ಇಷ್ಟು ಜನ ಕಾಯ್ಕೊಂಡಿದ್ದಾರೆ. ಈ KSRTC ಡಿಪಾರ್ಟ್ಮೆಂಟ್ಗೆ ಏನಾದ್ರು ಮಾನ ಮರ್ಯಾದೆ ಇದೆಯಾ ರೇ? ಡಿ ಸಿ ಅವರೇ, KSRTC MD ಅವರೇ, ನೋಡಿ ಇದು ಒನ್ ಆಫ್ ದ ಜಂಕ್ಷನ್. ಬನ್ನೂರು ಬಸ್ ಸ್ಟ್ಯಾಂಡ್ ಒಂದು, ನೆಕ್ಸ್ಟ್ ಕಾವೇರಿ ಸರ್ಕಲ್, 2 ಜಂಕ್ಷನ್ ಇದೆ. ಜೊತೆಗೆ ನಾನು 3 ಬಸ್ಸು ನಾನು ಲೈವ್ ಲೊಕೇಶನ್ ಕೂಡ ಹಾಕಿದ್ದೀನಿ ನಿಮಗೆ. ಯಾರು ನಿಮ್ಮ DC ಅವರು ಇದ್ದೀರಾ ನೀವು, ಬಸವರಾಜ್ ಅವರೇ, ನಿಮ್ಮ ಮಳವಳ್ಳಿ ಡಿಪೋ ಇಂದ 3 ಬಸ್ಸು ನಿಲ್ಸಿಲ್ಲ. ನಿಮ್ಗೆ ವಿತ್ ಲೈವ್ ಲೊಕೇಶನ್ ಹಾಕಿ ನೋಡಿ ವಿಡಿಯೋನ. ಬಸ್ ನಿಲ್ಸಿದೆ ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ ನಿಮ್ಮ ಡಿಪಾರ್ಟ್ಮೆಂಟ್ ಯಾವ ತರ ಕೆಲಸ ಮಾಡ್ತಾ ಇದೆ ಅಂತ. ನೋಡಿ ಜನ ಎಷ್ಟೊತ್ತಿಂದ ಕಾಯ್ತಾ ಇದಾರೆ ಅಂದ್ರೆ 1 ಅವರಿಂದ ಕಾಯ್ತಾ ಇದಾರೆ. ನಿಮ್ಗೆ ಲೈವ್ ಲೊಕೇಶನ್ ಕೂಡ ಹಾಕಿದೀನಿ. 3 ಬಸ್ ಮಿಸ್ ಮಾಡಿರೋಂಥದ್ದು ಜನಗಳಿಗೆ. ಹೆಂಗ್ ಹೋಗ್ತಾರೆ ಇವರೆಲ್ಲ? ನೋಡಿ ಇವರೆಲ್ಲ ಕೆಲ್ಸಕ್ಕೆ ಹೋಗ್ಬೇಕು, ಕೆಲವು ಮಕ್ಕಳು ಕಾಲೇಜ್ಗೆ ಹೋಗ್ಬೇಕು. ಮಾನ ಮರ್ಯಾದೆ ಇಲ್ವನ್ರಿ ನಿಮ್ ಡಿಪಾರ್ಟ್ಮೆಂಟ್ಗೆ? ಲೈವ್ ಲೊಕೇಶನ್ ಹಾಕಿ ನೋಡಿ. ನಿಮ್ಮ ಬಸ್ ನಿಲ್ಸ್ತಾನೆ ನಿಮ್ ಡ್ರೈವರು ಏಕಾಏಕಿ ಹೋಗಿರೋಂಥದ್ದು. ಕೇಳಿದ್ರೆ ಸುಮ್ನೆ ಹೇಳೋಂಥದ್ದು ರಶ್ಶು ಅಂತ. ನಿಮ್ ಕೆಲಸ ಏನು? ಬಸ್ ಸ್ಟಾಪ್ ಅಲ್ಲಿ ಬಸ್ ನಿಲ್ಸ್ಬೇಕಷ್ಟೇ. ಏನಮ್ಮ ಏನ್ ಕಾವೇರಿ ಸರ್ಕಲ್ ಅಲ್ಲಿ? ಮಳವಳ್ಳಿಯಿಂದ ಬರೋ ಬಸ್ಸುಗಳು ನಿಲ್ಸಲ್ಲ. ಯಾಕೆ ನಿಲ್ಸಲ್ವಂತ? ಇದು ಬಸ್ ಸ್ಟಾಪ್ ಅಲ್ವಾ ಇದು? ನೋಡಿ ಉಗಿತಾವ್ರೆ ನಿಮ್ಗೆ, ಉಗಿಸ್ಕೊಳ್ಳಿ. ಜನನ ಉಗಿತಾವ್ರೆ ನಿಮ್ಗೆ ನಿಮ್ ಡಿಪಾರ್ಟ್ಮೆಂಟ್ಗೆ ಮಾನ ಮರ್ಯಾದೆ ಏನಂತ ಇದೆಯೇನ್ರಿ ನಿಮ್ಗೆ? ನೋಡಿ ಇಲ್ಲಿ ಮೈಸೂರಿಗೆ ಹೋಗೋ ಜಂಕ್ಷನ್ ಇದು, ಕಾವೇರಿ ಸರ್ಕಲ್. 3 ಬಸ್ನ ನಾನು ನಿಮ್ಗೆ ಲೊಕೇಶನ್ ಹಾಕಿದೀನಿ. ಬಸವರಾಜ್ DC ಅವರೇ, ನಿಮ್ಮ ವಾಟ್ಸಪ್ಗೆ ಲೊಕೇಶನ್ ಹಾಕಿದೀನಿ 3 ಬಸ್ದು. ನಿಮ್ ಕಂಟ್ರೋಲ್ ತಾಳಕ್ ತಾಕತ್ತಿಲ್ವಾ ನಿಮ್ಗೆ? MD DC ಕಂಡಕ್ಟರ್ ಡ್ರೈವರ್ಗಳನ್ನ ಜನ ಉಗಿತಾರಲ್ರಿ ನಿಮ್ಗೆ? ನಿಮ್ಗಲ್ಲ, ಜೊತೆಗೆ ನಿಮ್ ಜನಪ್ರತಿನಿಧಿಗಳು ಉಗಿತಾರೆ. ಈ ಭಾಗದ ಜನಪ್ರತಿನಿಧಿಗಳು ಉಗಿತಾರಲ್ಲ ಜನ. ಏನ್ ಸರ್ ಬಸ್ ನಿಲ್ಸಲ್ಲ? ಏನ್ ಹೇಳ್ತೀರಾ? ಬಸ್ ನಿಲ್ಸೇ ಇಲ್ವಲ್ಲ? 3 ಬಸ್ ಹೋಯ್ತು. ಕೆಲ್ಸಕ್ಕೆ ಲೇಟ್ ಆಗುತ್ತೆ. ಡೈಲಿ ಹಿಂಗೇನಾ? ಬಸ್ ನಿಲ್ಸೋದೇ ಅಲ್ಲ? ಟೆಂಪೋ ಆಟೋ ಹಿಡ್ಕೊಂಡು ಓಡ್ಬೇಕು. ಇಲ್ಲ ಅವ್ರಿಗೇನ ಇವರು ಶಾಮೀಲ್ ಆಗ್ಬಿಟ್ರ ಆಟೋ ಟೆಂಪೋದವ್ರಿಗೆ ಏನ ಅಂತ ಕಾಣುತ್ತೆ. ಒಳಗೆ ಅಮ್ಮ ಎಲ್ಲಿಗೆ ಹೋಗ್ಬೇಕು ನೀವು? ಹೋಯ್ತು. 405 ಒಂದು ಬಸ್ ಹೋಯ್ತು. ಈಗ ಬಂದ್ರಿ? ಕೆಲವರೆಲ್ಲ ಹುರ್ಕೊಂಡ್ಬಿಡ್ತಾರಲ್ಲ ನನ್ ಕಂಡ್ರೆ. ನೋಡಿ ಒಂದ್ ವಿಚಾರ ಏನು ಅಂತ ನೋಡ್ರಿ. ಕೇಳಿಸ್ಕೊಳ್ರಲ್ಲ, ನನ್ ಕಂಡ್ರೆ ಹುರ್ಕೊಳ್ಳೋರ, ಕಾಮೆಂಟ್ ಹಾಕೋರ ಕೇಳಿಸ್ಕೊಳ್ರ. ನಿಮ್ಗೆ ತಾಕತ್ತಿದ್ರೆ ಬಂದು ಒಂದ್ ಸಾರ್ವಜನಿಕ ಕೆಲಸ ಮಾಡಿ. ಓಕೆ ನೋಡ್ರಿ, ಇಲ್ಲಿ MD ಅವರೇ, DC ಅವರೇ, KSRTC ಸಂಬಂಧಪಟ್ಟಂತ ಅಧಿಕಾರಿಗಳೇ, ಇಲ್ಲಿ ನಿಂತ್ಕೊಳ್ಳೋಕ್ ಜಾಗ ಇಲ್ಲ. ಪಾಪ ಅವ್ರ ಹೆಂಗೋ ಟೀ ಹೋಟ್ಲಲ್ಲಿ ಜಾಗ ಕೊಡ್ತಾರೆ ಹೆಣ್ಮಕ್ಳು ಕೂತ್ಕೊಳ್ಳಕ್ಕೆ, ನಿಂತ್ಕೊಳ್ಳಕ್ಕೆ. ಈ ಉರಿ ಬಿಸ್ತಲ್ಲಿ ಒಂದು ನಿಮ್ ಯೋಗ್ಯತೆಗೆ ಬಸ್ ನಿಲ್ಸಕ್ ಏನು ಅಂತ ಅರ್ಥ ಆಗ್ತಿಲ್ಲ. ಅಲ್ಲ ನೀವು ಯಾರ ಪರವಾಗಿ ನೀವು ಇದೀರಾ? ನೀವೇನ ಯಾವ್ದನ ಟ್ರಾವೆಲ್ ಪರವಾಗಿ ಏನೋ ಇದೀರಾ? ಬಸ್ ನಿಲ್ಸಿಲ್ಲ ಅಂತಂದ್ರೆ ಬಂದ್ರೆ ಇನ್ನೊಂದು ಟೆಂಪೋ ಗಿಂಪೋ ಹತ್ಕೊಂಡು ಹೋಗ್ತಾರೆ ಅನ್ನೋದಕ್ಕೆ. ನೋಡಿ ಹೆಣ್ಮಕ್ಳು ಉಗಿತಾ ಇದ್ರು ನಿಮ್ಗೆ ಡಿಪಾರ್ಟ್ಮೆಂಟ್ಗೆ, ಬಸ್ಸೇ ನಿಲ್ಸಲ್ಲ ಕಾವೇರಿ ಸರ್ಕಲ್ ಅಲ್ಲಿ ಅಂತ. ಇದು ಸಮಸ್ಯೆ ಆಗಿರೋಂಥದ್ದು. ಅಲ್ಲ ರೀ, ನೀವು ಜನಪ್ರತಿನಿಧಿಗಳು ಏನ್ರಿ ಮಾಡ್ತೀರ ನೀವು? ನಿಮ್ಗೆ ಎಷ್ಟು ಬನ್ನೂರಿನಲ್ಲಿ KSRTC ಬಗ್ಗೆ ತಾತ್ಸಾರ, ಜನಗಳ ಬಗ್ಗೆ ತಾತ್ಸಾರ ಅಂತ ಆಗ್ತಾ ಇದೀನಿ. ಎಷ್ಟೋ ಮಕ್ಕಳು, ಕಾಲೇಜ್ ಸ್ಟೂಡೆಂಟ್ಸ್ಗಳು ಅವ್ರವ್ರ ಕಾಲೇಜ್ ಬಸ್ಗಳು ಹತ್ಕೊಳ್ಳೋಂಥ ಪರಿಸ್ಥಿತಿ ಆಗ್ಬಿಟ್ಟಿದೆ ಇವತ್ತು. ನೋಡಿ ಇಲ್ಲಿ ಬಸ್ಸೇ ನಿಲ್ಸಲ್ಲ ಕಾವೇರಿ ಸರ್ಕಲ್ ಅಲ್ಲಿ. 3 ಬಸ್ ಲೊಕೇಶನ್ ಕೂಡ ನಿಮ್ಗೆ ಹಾಕ್ತೀನಿ ಲೈವ್ ಅಲ್ಲಿ. ಲೈವ್ ಲೊಕೇಶನ್ ಅಂತ ವಿಡಿಯೋ ತೆಗ್ದಿದ್ದೀನಿ. 3 ಬಸ್ ನಿಲ್ಸಲ್ಲ. ಕೈ ತೋರಿದೆಲ್ಲ ನಿಲ್ಸೋದಿಲ್ಲ. ಪಾಯಿಂಟ್ ಟು ಪಾಯಿಂಟ್ ಬಸ್ ಸ್ಟ್ಯಾಂಡ್ ಅಲ್ಲ ನಿಲ್ಸ್ಬೇಕು, ಪಾಯಿಂಟ್ ಟು ಪಾಯಿಂಟ್ ನಿಲ್ಸಲ್ಲ. ನೋಡಿ ಇದು ಕಥೆ ಆಗಿರೋದು. ತಾವೇನ್ ನೋಡ್ತಾ ಇದ್ದೀರಾ? ಬನ್ನೂರಿನ ಕಾವೇರಿ ಸರ್ಕಲ್ ಇರುವಂತದ್ದು. ಹಾಗಾಗಿ ನೋಡಿ ನಿಲ್ಸಲ್ಲ, ಪಾಯಿಂಟ್ ಟು ಪಾಯಿಂಟ್. ಇದು ಬಸ್ ಸ್ಟ್ಯಾಂಡ್, ಇದು ಪಾಯಿಂಟ್ ಟು ಪಾಯಿಂಟ್. ನೀವು ನಿಲ್ಸಲ್ಲ ಅಂದ್ರೆ ಬಸ್ ಸ್ಟ್ಯಾಂಡ್ ನಿಲ್ಸ ನಿಮ್ಮ ಮನೆ ಕೋಣೊಳಗೆ ನಿಲ್ಸ್ಕೊತೀರಾ ನೀವು ಬಸ್ನ? ಅಲ್ಲ ರೀ, ಪಾಯಿಂಟ್ ಟು ಪಾಯಿಂಟ್ ಇರ್ಬೋದ್ರಿ. ಪಾಯಿಂಟ್ ಟು ಪಾಯಿಂಟ್ ಇದ್ರೆ ಬಸ್ ಸ್ಟ್ಯಾಂಡ್ ಅಟ್ಲೀಸ್ಟ್ ನೀವು ಇಲ್ಲಾರು ನಿಲ್ಸ್ಬೇಕು ತಾನೆ. ನೋಡಿ ನಿಲ್ಸಲ್ಲ ಅಲ್ಲಿ. ನಿಮ್ಮ ಪಾಯಿಂಟ್ ಟು ಪಾಯಿಂಟ್ ಬಸ್ಗಳು ನಿಲ್ಸಲ್ಲ. ತಾವೇ ನೋಡ್ತಾ ಇದೀರಾ? ಇದು ಬನ್ನೂರಿನ ಕಾವೇರಿ ಸರ್ಕಲ್ ಕತೆ. ನೋಡಿ ಇಲ್ಲಿ ಯಾವುದು ಮಂಡ್ಯ ನರಸೀಪುರ ರೂಟ್ ಗಾಡಿನೇ ಅಲ್ಲ ಇದು. ನೋಡಿ ಇದು ರೂಟ್ ಗಾಡಿನೇ ಅಲ್ಲ, ಇದು ಮಂಡ್ಯ ನರಸೀಪುರ ರೂಟ್ ಗಾಡಿ. ಗಾಡಿ ನಂಬರ್ ಹೇಳ್ತೀನಿ ನೋಡಿ, K11 F0214 ರೂಟ್ ಗಾಡಿ ಅಲ್ಲ ಇದು. ಹೆಂಗೆ ಈ ಗಾಡಿ ರೂಟ್ ಗಾಡಿಗೆ ಹೆಂಗೆ ಬಂತು ಇಲ್ಲಿಗೆ? ನಿಮ್ ಇಷ್ಟ ಬಂದಂಗೆ ಗಾಡಿ ಬಿಡ್ತೀರೇನ್ರಿ? ರೂಟ್ ಗಾಡಿನೆಲ್ಲ ಅದು. ಮಂಡ್ಯ ಟು ನರಸೀಪುರ ರೂಟ್ ಗಾಡಿಯಲ್ಲಿ ಬೋರ್ಡ್ ಹಾಕೊಂಡಿದ್ದಾರೆ.
ಒಂದ್ ಅರ್ಥ ಮಾಡ್ಕೊಳ್ಳಿ, ಅಲ್ಲಿಗೆ ನಿಮ್ ಇಷ್ಟ ಬಂದಂಗೆ ಗಾಡಿ ಬಿಡೋದು, ನಿಮ್ ಇಷ್ಟ ಬಂದಂಗೆ ರೂಟ್ ಕಳಿಸ್ತೇನ್ರಿ. ಯಾವ ರೂಟ್ ಬಸ್ ಗೊತ್ತಾದು? ನಾನು ಕಳಿಸ್ತಾ ನಿಮ್ಗೆ ಯಾವ ರೂಟ್ ಬಸ್ ಅಂತ ಆನ್ಲೈನ್ ಚೆಕ್ ಮಾಡಿ ಕಳಿಸ್ಲಾ? ಅಲ್ಲ 25 ಪಾಯಿಂಟ್ ಟು ಪಾಯಿಂಟ್ ಬಸ್ ಕೆಳಗೆ ಹಾಕ್ಬಿಟ್ಟು ಮಳವಳ್ಳಿಯಿಂದ ಮೈಸೂರಿಗೆ, ಹಂಗಾರೆ ಬನ್ನೂರವರು ಟ್ಯಾಕ್ಸ್ ಕಟ್ಟಲ್ವಾ? ಬನ್ನೂರವರು ಯಾರು ಟಿಕೆಟ್ ತಗೊಳಲ್ವಾ? ಗಂಡಸರು ಯಾರು ಇಲ್ಲಿ ಟಿಕೆಟ್ ತಗೊಳಲ್ವಾ? ನಿಮ್ ಯೋಗ್ಯತೆಗೆ ನೀವು ಬಸ್ ನಿಲ್ಸಕ್ ಆಗಲ್ಲ ಅಂತಂದ್ರೆ ಏನ ಇಂಟಿಮೇಷನ್ ಕೊಟ್ಟಿರಿ ಕಂಡಕ್ಟರ್ ಡ್ರೈವರ್ಗಳಿಗೆ? ನೋಡಿ ಅಲ್ಲಿ ಹೋಗಿ ನಿಲ್ಸೋರೆ, ಅಲ್ಲಿ ಯಾಕೆ ಹೋಗಿ ನಿಲ್ಸೋರೆ? ನೋಡಿ ಅಲ್ಲಿ ನಿಲ್ಸಿದ್ದಾರೆ ಬಸ್ಸು, ನೋಡಿ ಎಷ್ಟು ದೂರ ಆಯ್ತಲ್ಲಿ, ನೋಡಿ ಅಲ್ಲಿ ಹೋಗಿ ನಿಲ್ಸಿದಾರೆ, ನೋಡಿ ಅಲ್ಲಿ ಹೋಗಿ ನಿಲ್ಸಿರೋಂಥದ್ದು ಬಸ್ನ ನೋಡಿದ್ರಾ ಎಷ್ಟು ದೂರ ಇದೆ ಅಂತ? ಯಾಕೆ ನಿಲ್ಸಾರೋ ಗೊತ್ತಿಲ್ಲ. ಮೋಸ್ಟ್ಲಿ ಟಿಕೆಟ್ ತಗೊಳಕ್ಕೆ ಇದು ಮಾಡೋದು, ಬಟ್ ರೂಟ್ ಅದಲ್ಲ, ಆ ರೂಟ್ ಗಾಡಿನೇ ಅಲ್ಲ, ನರಸೀಪುರ ಗಾಡಿ ಅದು, ನರಸೀಪುರ ಟು ಮಂಡ್ಯ ಗಾಡಿ ಅದು. ನಿಮ್ಗೆ ಲೈವ್ ಲೊಕೇಶನ್ ಅಲ್ಲಿ 3 ಗಾಡಿ ಲೈವ್ ಲೊಕೇಶನ್ ಕಳಿಸಿ ನಿಮ್ಗೆ ವಾಟ್ಸಾಪ್ಗೆ DC ಅವರಿಗೆ, ಬಸವರಾಜ್ ಅವರೇ, ನೀವು ನಿಮ್ಮ ಮಳವಳ್ಳಿ ಡಿಪೋ ಗಾಡಿಗಳು, ಮೈಸೂರಿಗೆ ಓಡಾಡುವಂತ ಗಾಡಿಗಳು ಕೇಳಿದ್ರೆ ಇಲ್ಲಿ ಬನ್ನೂರು ಅತಂತ್ರ ಆಗಿರೋ ಕಾರಣ ಏನು ಅಂತಂದ್ರೆ, ಒಂದ್ ಕಡೆ ಕೆಲವೊಂದು ಡಿಪಾರ್ಟ್ಮೆಂಟ್ಗಳು ಅತಂತ್ರ ಆಗಿರೋದು ಒಂದ್ ವಿಚಾರ ಆದ್ರೆ, ಆ ಡಿಪಾರ್ಟ್ಮೆಂಟ್ಗೆ ಆ ಡಿಸ್ಟಿಕ್ ಅಂತೀರಾ, ಈ ಡಿಪಾರ್ಟ್ಮೆಂಟ್ಗೆ ಈ ಡಿಸ್ಟಿಕ್ ಅಂತೀರಾ. KSRTCಗೆ ಬಸ್ ನಿಲ್ಸಲ್ವಲ್ಲ ನೀವು? ನೋಡಿ ಹೆಣ್ಮಗಳು ಎಲ್ಲಿಗೋಗ್ಬೇಕು ಪುಟ? ನೀನು ಪುಟ ಎಲ್ಲಿಗೋಗ್ಬೇಕಮ್ಮ? ಯಾವ ಕಾಲೇಜು, ಎಲ್ಲಿ, ಎಷ್ಟು ಗಂಟೆಗೆ? 10:30ಗೆ. ಯಾವ ಕಾಲೇಜಪ್ಪ? ಶಿಶು ವಿಹಾರ. ಓಕೆ ಓಕೆ. ಹಾಗೆ ಎಷ್ಟು ಗಂಟೆಗೆ ಬಂದಪ್ಪ ಇಲ್ಲಿಗೆ? 7:30ಗೆ ಬಂದ್ರ? ಮತ್ತೆ ಇನ್ನೂ ಇಲ್ಲ ಇದ್ದೀರಾ? ಈಗ ಟೈಮ್ ಎಷ್ಟು ನೋಡಿ ಯಜಮಾನ್ರೆ? ಟೈಮ್ ಎಷ್ಟೀಗ? 8:15. ಹೆಣ್ಮಗಳು 7:30ಗೆ ಬಂದಿರೋದು, ಎಕ್ಸಾಮ್ಗೆ ಹೋಗ್ಬೇಕು. 10 ಗಂಟೆಗೆ ಅಲ್ಲಿ ಇರ್ಬೇಕು ಕ್ಲಾಸಲ್ಲಿ. ನೋಡ್ರಿ ನಿಮ್ಮ ಯೋಗ್ಯತೆಗೆ ಉಗ್ಯಲ್ವನ್ರಿ ನಿಮ್ಗೆ ಕ್ಯಾಕರ್ಸ್ ಮೊಕ್ಕೆ ಇಡೀ ರಾಜ್ಯದ ಜನತೆ ನಿಮ್ಮ ಡಿಪಾರ್ಟ್ಮೆಂಟ್ಗೆ. ಬಸ್ ಸ್ಟಾಪ್ ಕೊಡೋಕೇನ್ರಿ ಕಷ್ಟ? ಅವ್ರು ಹತ್ಕೊಳ್ಳಿ ಇರಲಿ, ಎಷ್ಟೇ ರಶ್ ಇರಲಿ, ಬಸ್ ಸ್ಟಾಪ್ ಅಲ್ಲಿ ಕಾವೇರಿ ಸರ್ಕಲ್ ಬನ್ನೂರಲ್ಲಿ ಬಸ್ ಸ್ಟಾಪ್ ಕೊಡಿ ನೀವು. ಇಲ್ವಾ ಇಲ್ಲಿ ಬಸ್ ಸ್ಟಾಪ್ ಅಂತ? ಹೆಣ್ಮಕ್ಳು ಹೆಂಗ್ರಿ ಹೋಗ್ತಾರೆ ಕಾಲೇಜ್ಗೆ? ಅಲ್ಲ ಯಾರಿಗಾನ ನೀವು ಆಟೋದವ್ರಿಗೆ, ಟೆಂಪೋದವ್ರಿಗೆ ಏನಾನ ಬುಕ್ ಆಗ್ಬಿಟ್ಟಿದ್ರ ನೀವು? KSRTC ಬನ್ನೂರು ಸಂಬಂಧಪಟ್ಟಂತ ಅಧಿಕಾರಿಗಳು, ನನ್ನ ಫೋನ್ ಎತ್ತಲ್ವಲ್ರಿ ನೀವು? ಅಲ್ಲ ನೀವು ಫೋನ್ ಎತ್ಬೇಡಿ, ನಾನು ಸಂಬಂಧಪಟ್ಟಂತ ಅಧಿಕಾರಿಗಳು ಯಾರಿದ್ದಾರೆ ನಿಮ್ಮ ವೆಬ್ಸೈಟ್ಗೆ ಕಳಿಸ್ತೀನಿ, ಇದನ್ನ ಮೇಲ್ ಐಡಿ ಕಳಿಸ್ತೀನಿ. ನೋಡಿ ಹೆಣ್ಮಗಳು ಎಕ್ಸಾಮ್ಗೆ ಹೋಗ್ಬೇಕು. ಇದು ಕತೆ. ಕೆಲವೊಂದು ಸಂಘಟನೆಗಳು ನೀವು ಅರ್ಥ ಮಾಡ್ಕೋಬೇಕು. ಕೆಲವೊಂದು ಸಂಘಟನೆಗಳು ಬಂದು ಸಾರ್ವಜನಿಕವಾದಂತ ಹಿತಾಸಕ್ತಿಯಿಂದ ಒಂದಷ್ಟು ಮಾಹಿತಿಗಳು ಕರೆದು ಅವ್ರು ಇರೋಂತ ಹುದ್ದೆಗಳಿರುವಂತ ಅಧಿಕಾರಿಗಳು ಕರೆದು ಉಗಿಬೇಕಂಡ್ರಿ ನೀವು ಸಂಘಟನೆಗಳವರು. ಸಂಘಟನೆಗಳು ಬೆಲೆ ಕಾರ್ಯಕ್ರಮಗಳು ಮಾಡಿದ್ರೆ ಪ್ರಯೋಜನ ಬರಲ್ಲ. ತಾವು ನೋಡ್ತಾ ಇದ್ರೆ ಇಲ್ಲಿ 3 ಬಸ್ ಲೈವ್ ಲೊಕೇಶನ್ ನಿಮ್ಗೆ ಕಳಿಸಿದೀನಿ. 3 ಅದು ವಿಡಿಯೋ ಕೂಡ ಹಾಕ್ತೀನಿ ನಿಮ್ಗೆ. ವಿತ್ ಲೈವ್ ಲೊಕೇಶನ್ ಅಲ್ಲಿ ಇರೋಂತ 3 ಬಸ್ ನಿಲ್ಸಿಲ್ಲ. ಹಾಗಾಗಿ ಹೆಂಗ್ ಹೋಗ್ತಾರ್ರಿ ಜನ? ಇದು ಬನ್ನೂರು ಕಾವೇರಿ ಸರ್ಕಲ್. ಯಾರ್ಯಾರು ಜನಪ್ರತಿನಿಧಿಗಳು ಅವ್ರೆ ಅಂತ ನಿಮ್ಗೆ ಗೊತ್ತಿದೆ. ಜನ ಉಗಿಯದೆ ಜನಪ್ರತಿನಿಧಿಗಳಿಗೆ. ನೀವೇನ ನಿಮ್ಮ ಅಧಿಕಾರಿಗಳ ಕೆಲ, ನಿಮ್ಮ ರಾಜ್ಯ ಸರ್ಕಾರದ ಅಧಿಕಾರಿಗಳ ಕೆಲಸ ಮಾಡಿಸಿಲ್ಲ ಅಂತ ಉಗಿಯೋದೇ ಜನಪ್ರತಿನಿಧಿಗಳು. ಜನಗಳು ನಿಮ್ಗೆ ಇದೇನ್ ಕತೆ ಅಂತ ಅರ್ಥ ಆಗ್ತಿಲ್ಲ ರೀ. KSRTC ಕಂಟ್ರೋಲ್ ಮಾಡಕ್ ಆಗ್ತಿಲ್ವಾ ಬನ್ನೂರು ಸಂಬಂಧಪಟ್ಟಂಗೆ? ತಾವೇನ್ ನೋಡ್ತಾ ಇದ್ರಿ ನೋಡಿ, ಯಾವ ಅಧಿಕಾರಿಗಳು, ಈಗ ಅಧಿಕಾರಿಗಳು ಯಾರನ್ನ ಇಲ್ಲಿಂದ ಕೆಲ್ಸಕ್ಕೆ ಹೋಗೋರಿದ್ರೆ ಏನ್ ಮಾಡ್ತೀರಾ? ಗೌರ್ಮೆಂಟ್ ಎಂಪ್ಲಾಯಿಗಳಿದ್ರೆ ಪ್ರತಿನಿತ್ಯ ಇದೇ ಕತೆ ನೋಡಿ. 3 ಬಸ್ ಲೈವ್ ಲೊಕೇಶನ್. ಏನ್ ಬಸ್ಗಳೇ ನಿಲ್ಸಲ್ವಲ್ಲ ಗೆಳೆಯ? ಬಸ್ಗಳೇ ಖಾಲಿ ಇದ್ರು ನಿಲ್ಸಲ್ಲ. ಎಲ್ಲ ಬೇಕಾದ್ರೆ ನಿಲ್ಲಿಸ್ತಾರೆ. ಮತ್ತೆ ಹೆಂಗ್ ಹೋಗ್ತಾರೆ ಜನ ಕೆಲ್ಸಕ್ಕೆ? ಅಲ್ಲ ಜನ ಉಗಿಯೋದು ಜನಪ್ರತಿನಿಧಿಗಳಿಗೆ, ಇವ್ರ ಅಧಿಕಾರಿಗಳು ಕೆಲಸ ಮಾಡಲಿಲ್ಲ ಅಂತಂದ್ರೆ. ಓಕೆ ಓಕೆ ಓಕೆ. ಅಲ್ಲ ಮುಂದೆ ಎಲೆಕ್ಷನ್ ಬರ್ತಲ್ಲ, ಎಲ್ಲಾ ತರ ಗ್ರಾಮ ಪಂಚಾಯತಿ ಎಲೆಕ್ಷನ್ ಬರುತ್ತೆ, ಜಿಲ್ಲಾ ಪಂಚಾಯತಿ ಎಲೆಕ್ಷನ್ ಬರ್ತದೆ, MLA ಎಲೆಕ್ಷನ್ ಬರ್ತದೆ. ಅವಾಗ ಬುದ್ಧಿ ಕಲಿಸ್ತಾರೆ ಈ ಭಾಗ ಜನಪ್ರತಿನಿಧಿಗಳಿಗೆ. ಅಲ್ಲ ನೋಡಿ, ಈ ಹೆಣ್ಮಗಳು ಪಾಪ ಎಕ್ಸಾಮ್ಗೆ ಹೋಗ್ಬೇಕು,
ಪಾಪ 10 ಗಂಟೆ ಕ್ಲಾಸ್ ಅಟೆಂಡ್ ಮಾಡಬೇಕು, ಬೆಳಗ್ಗೆ 7 ಗಂಟೆಗೆ ಮನೆ ಬಿಡಬೇಕು ಅಂದರೆ ಕೇವಲ 22 ಕಿಲೋಮೀಟ್ರ್ ಮೈಸೂರು, 22 ಕಿಲೋಮೀಟ್ರಿಗೆ ಬೆಳಗ್ಗೆ 7 ಗಂಟೆಗೆ ಹೆಣ್ಮಗಳು ಮನೆ ಬಿಡ್ತಾರೆ ಅಂತಂದರೆ ಇನ್ನು ಒಂದು 50-60 ಕಿಲೋಮೀಟ್ರ್ ಹೋಗ್ಬೇಕಾದ್ರೆ ಹೆಂಗೆ, ಯಾವ ಕಡೆ ಹೆಂಗೆ ಹೋಗ್ಬೇಕು ಆ ಹೆಣ್ಮಗಳು? ಅಲ್ಲ, ಹೇಳೋರು ಕೇಳೋರು ಯಾರು ಇಲ್ವೇನ್ರಿ ನಿಮ್ಮ KSRTC ಡಿಪಾರ್ಟ್ಮೆಂಟ್ಗೆ? ತಾಕತ್ತೆ ಇಲ್ವಾ ನಿಮಗೆ? MD DC-ಗಳಿಗೆ ನಿಮ್ಮ ಕಂಡಕ್ಟರ್ ಡ್ರೈವರ್ಗಳನ್ನ ಕಂಟ್ರೋಲ್ ಮಾಡೋಕ್ಕೆ ನಿಮಗೆ ತಾಕತ್ತಿಲ್ವಾ? MD DC-ಗಳೇ ನಿಮಗೆ? ಮತ್ತೆ ಜನಪ್ರತಿನಿಧಿಗಳಿಗೆ, ಈ ಭಾಗದ ಜನಪ್ರತಿನಿಧಿಗಳು ಯಾರಿದ್ದೀರಾ ನೀವು? ಪಂಚಾಯತಿಯಿಂದ ಪಾರ್ಲಿಮೆಂಟ್ ಅವ್ರಿಗೆ ಇರ್ಬೋದು ನೋಡಿ, ಎಲ್ಲ ಎಷ್ಟು ಜನ ಕಾಯ್ತಾ ಇದಾರೆ ಅಂತ. ಇಷ್ಟ ಬಂದಂಗೆ ಹೋಗುವಂಥದ್ದು, ಇಷ್ಟ ಬಂದ ಗಾಡಿ ರೂಟ್ ನೋಡಿ, ಅದು ನರಸೀಪುರ ಟು ಮಂಡ್ಯ ಹೋಗೋ ಗಾಡಿ ನಾನ್ ಸ್ಟಾಪ್ ಅಂತ ಹಾಕೊಂಡಿದ್ರು. ಯಾಕೆ ಈ ರೂಟ್ ಕಳಿಸಿದ್ರಿ ಗಾಡಿನ? ಹೇಳೋರು ಕೇಳೋರು ಯಾರು ಇಲ್ವಾ ನಿಮ್ಗೆ ಡಿಪೋಗಳಲ್ಲಿ? ತಾವೇನು ನೋಡ್ತಾ ಇದ್ದೀರಾ? ಇದು ಕತೆ ನೋಡಿ. ಬೇರೆ ಬೇರೆ ಟ್ಯಾಕ್ಸಿಗಳು ಹಿಡ್ಕೊಂಡು ಹೋಗುವಂತ ಹಣೆ ಬರ ಎಲ್ಲ ಬುಕ್ ಆಗ್ಬಿಟ್ಟಿದ್ರೆ ಹೆಂಗೆ ನೀವು? ಆಟೋ ಟೆಂಪೋಗಳಿಗೆಲ್ಲ ಟ್ಯಾಕ್ಸಿಗಳಿಗೆಲ್ಲ ಬುಕ್ ಹೆಂಗೆ ಸರ್? ಇವರೆಲ್ಲ ಬುಕ್ ಆಗ್ಬಿಟ್ಟಿದ್ರೆ ಹೆಂಗೆ ಅಂತ KSRTC ಡಿಪಾರ್ಟ್ಮೆಂಟ್ ಅವರು ಮದ್ದೂರು ಭಾಗದಲ್ಲಿ ಮಳವಳ್ಳಿಯಿಂದ ನೋಡಿ, ಎಲ್ಲ ಆಟೋ ಬರುತ್ತೆ, ಟೆಂಪೋ ಬರುತ್ತೆ, ಅದಕ್ಕೆ ಹತ್ಕೊಂಡು ಹೋಗುವಂತ ಹಣೆ ಬರ. ಫ್ರೆಶ್ ಆಗ್ಲಿ ಪಾಪ, ಅವ್ರು ಇಳಿಯೋರು ಸ್ಟಾಪ್ ಕೊಡ್ಬೇಕಲ್ಲ ನೋಡಿ. 4ನೇ ಬಸ್ ಇದು. ನೋಡಿ ಹೆಂಗೆ ಗದರಿಸ್ತಾರೆ. ಅಮ್ಮ ಏನಂದ್ರು ನಿಮ್ಗೆ ಅವರು? ಏನಂದ್ರು ಬಸ್ನವರು? ಇವರು ಬೈತಾರೆ. ಅದೇ ಅವ್ರ ಕಂಡಕ್ಟರ್ ತಾಯಿ ಆಗಿದ್ರೆ ಬೈತೀರಾ ನಿಮ್ಗೆ? ಅವ್ರು ನೀವು ಅಷ್ಟು ಏಜ್ ಆಗಿದ್ರೆ ತಾಯಿ ಸ್ಥಾನದಲ್ಲಿ ಇದ್ದೀರಾ? ಗೊತ್ತಿಲ್ಲ ನಿಮ್ಗೆ? ಹೌದಾ? ಅಲ್ಲ, ನೀವು ಕೊಡ್ತೀರಾ ಭಿಕ್ಷೆಯಲ್ಲಿ ಅವ್ರಿಗೆ ಸಂಬಳ ಕೊಡ್ತಿರೋದು, ನೀವು ಕಟ್ತಿರೋ ತೆರಿಗೆ ಟ್ಯಾಕ್ಸ್ ಅಲ್ಲಿ ಸಂಬಳ ಕೊಡ್ತಿರೋದು ಅವ್ರಿಗೆ. ಹಾಗಾಗಿ ನೋಡಿ, ಈ ವೃದ್ಧರು ಹತ್ಕೊಳಕ್ ಹೋದ ಅದು ಏನೋ ಒಂದು ಇಲ್ಲೇ ಪಕ್ಕದ ಹಳ್ಳಿಗೆ ಹೋಗುತ್ತೆ ಅಂತ ಅಟ್ಲೀಸ್ಟ್ ಒಂದು ಮಾನವೀಯತೆಯಿಂದ ಹೇಳ್ಬೇಕು ತಾನೆ. ರೀ, ಜನಗಳಿಗೆ ಕಟ್ತಾರಂತ ಭಿಕ್ಷೆ ಟ್ಯಾಕ್ಸ್ ಅಲ್ಲಿ ನಿಮ್ಗೆ ಸಂಬಳ ಕೊಡ್ತಿರೋದು, ಜನಪ್ರತಿನಿಧಿ ಹಿಡಿದು ಪ್ರತಿಯೊಬ್ಬರಿಗೂ ಕೂಡ ನೋಡಿ. ಜನ ಟ್ಯಾಕ್ಸಿಗಳಿಗೆ ಹೋಗುವಂತ ಹಣೆ ಬರ, ಟ್ಯಾಕ್ಸಿಗಳು ಹೋಗುವಂತ ಹಣೆ ಬರ. ನಿಮ್ಮ ಯೋಗ್ಯತೆಗೆ ನಿಮ್ಮ ಡಿಪಾರ್ಟ್ಮೆಂಟ್ಗೆ 25-30 ಬಸ್ನ ಬಿಟ್ಕೋತಿರಲ್ಲ ನೀವು. ಅದೇ ನಿಜನ ಸುಳ್ಳ ಗೊತ್ತಿಲ್ಲ, ಉದ್ಘಾಟನೆ ಮಾತ್ರ ಆಯ್ತದೆ, ಪತ್ರಿಕೆಗಳಲ್ಲಿ ಸುದ್ದಿ ಬರ್ತದೆ ಅಷ್ಟೇ. ಯಾವ ವ್ಯವಸ್ಥೆ ಇದೆ ನೋಡ್ರಿ ಬನ್ನೂರು KSRTC ವ್ಯವಸ್ಥೆ. ಬಸ್ ಸ್ಟ್ಯಾಂಡ್ ಎಲ್ಲ ನೀವು ನಿಲ್ಸಲ್ಲ ಗಾಡಿನ ಅಂತಂದ್ರೆ ಇನ್ನೆಲ್ಲಿ ನಿಲ್ಸ್ತೀರಾ ನೀವು? ಎಲ್ಲ ಟ್ಯಾಕ್ಸಿಗಳಿಗೆ, ಕಾರ್ಗಳಿಗೆ, ಏನೇನ ಆಟೋಗಳಿಗೆ ಬುಕ್ ಆಗ್ಬಿಟ್ಟಿದ್ದೀರಾ ನೀವು ಅಂತ. ಸರ್ ಎಲ್ಲಿಗೋಗ್ಬೇಕು ಪುಟ? ಎಕ್ಸಾಮ್ ಮೇಲಳ್ಳಿ ಇದಕ್ಕ KSRTC ಬಸ್ಗೆ ಹೋಗ್ಬೇಕಾ? ನಿಮ್ಮ ಕಾಲೇಜ್ ಬಸ್ಸು ನೋಡಿ. ಒಬ್ಬ ರೈತನ ಮಗ ಕಷ್ಟಪಟ್ಟು ಅವ್ರ ಮಕ್ಕಳನ್ನ ಓದಿಸ್ತಾರೆ, ನಿಮ್ಮ ಯೋಗ್ಯತೆ ನೋಡ್ದೇನೆ KSRTC ಕತೆ ಆಗಿ ಪಾಪ ಸ್ವಂತ ಅವರು ದುಡ್ಡು ಖರ್ಚು ಮಾಡಿ ಕಾಲೇಜ್ ಬಸ್ ಕಳಿಸುವಂತ ಹಣೆ ಬರ ಒಬ್ಬ ಬಡ ರೈತ. ಅವ್ರು ತುಂಬಾ ಆತ್ಮೀಯರು ನಮ್ಗೆ ಇಲ್ಲಿ. ಇದು ಕತೆ ಆಗಿರೋದು. ಇವತ್ತು ಕಾಲೇಜ್ ಉದ್ಧಾರ ಮಾಡಕ್ಕಿದ್ದೀರೇನ್ರಿ ನೀವೆಲ್ಲ KSRTC ಡಿಪಾರ್ಟ್ಮೆಂಟ್ಗಳು ಕೆಲವರೆಲ್ಲ? ನೋಡಿ, ನಿಮ್ಗೆ ತೋರಿಸ್ತೀನಿ, ಲೈವ್ ಲೊಕೇಶನ್ಗಳು ಹಾಕ್ತೀನಿ ನಿಮ್ಗೆ. ಯಾವ ಬಸ್ನ ನಿಮ್ ಲೈವ್ ಈಗೇನು ಲೈವ್ ಅಲ್ಲಿ ಇದೀನಿ, ಈ ಲೈವ್ ಅಲ್ದೇನೆ ಲೈವ್ ಲೊಕೇಶನ್ ಇರೋಂಥ ವಿಡಿಯೋಗಳಿದೆ ನಂತರ ಬಸ್ಗಳು ನಿಲ್ಲಿಸ್ತಾ ಇರೋದು. ಇದು ಕತೆ ಆಗಿರೋಂಥದ್ದು. ಯಾವ ಜನಪ್ರತಿನಿಧಿ ಬಂದು ಏನು ಉದ್ಘಾಟನೆ ಮಾಡ್ರಿ, ಏನು ಇದನ್ನ ಮೂಲಭೂತ ಸೌಕರ್ಯ ಕೊಡೋಕೆ ಯೋಗ್ಯತೆ ಇಲ್ದಿರೋಂಥ ಜನಪ್ರತಿನಿಧಿಗಳು ನೀವು ತಾವು ನೋಡ್ತಾ ಇದ್ದೀರಾ ಇಲ್ಲಿ. ದಿನನಿತ್ಯ ಕತೆ ಇದು. ನಿಮ್ಮ ಕೈಲಿ ಕಂಟ್ರೋಲ್ ಮಾಡಕ್ ಆಗಲ್ಲ ಅಂದ್ರೆ MD DC-ಗಳೇ ಕೆಲ್ಸಕ್ಕೆ ರಿಸೈನ್ ಕೊಟ್ಬಿಡಿ. ಬೇರೆ ಯಾರನ್ನ ಮಾಡ್ತಾರೆ, ಸ್ಟ್ರಿಕ್ಟ್ ಆಗಿರೋರು ಅಥವಾ ಬಹಳ ಬುದ್ಧಿವಂತರಿರೋರು. ನಿಮ್ಮ ಡಿಪಾರ್ಟ್ಮೆಂಟ್ ನೀವು ಕಂಟ್ರೋಲ್ ತಗೊಳಕ್ ಆಗಲ್ಲ ಅಂತಂದ್ರೆ ನೋಡಿ ಜನ ಹೆಂಗ್ ಹತ್ಕೋತಾರ ಬಸ್ಗೆ. ಪಟ್ನಾ ರೂಟಲ್ಲಂತೂ ಕೇಳೋರಿಲ್ಲ ಹೇಳೋರಿಲ್ಲ. ನೋಡಿ, ಈ ಕಡೆ ಪಟ್ನಾ ಹೋಗುತ್ತೆ, ಇದು ಕಾವೇರಿ ಸರ್ಕಲ್ ಬನ್ನೂರು. ಪಟ್ನಾ ರೂಟಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ ಇವ್ರಿಗೆ. ಇಷ್ಟ ಬಂದ ಗಾಡಿಗಳು ಬಿಡ್ತಾರೆ. ಹೇಳಿದ್ನಲ್ಲ, ಮಂಡ್ಯ ಗಾಡಿನ ಹೆಂಗ್ರಿ ಬಿಟ್ರಿ ಇಲ್ಲಿಗೆ? ಲೈವ್ ಅಲ್ಲಿ ಇದೀನಲ್ರಿ, ಇಡೀ ರಾಜ್ಯ ನೋಡ್ತಾ ಇದೆ ನಿಮ್ ಯೋಗ್ಯತೆನ. ಮಂಡ್ಯ ಗಾಡಿನ ಮಂಡ್ಯ ಟು ಬನ್ನೂರು ಹೋಗುವಂಥದ್ನ, ನರಸೀಪುರ ಹೋಗುವಂಥದ್ನ ಹೆಂಗೆ ಮೈಸೂರು ರೂಟಿಗೆ ಬಿಡ್ತಾರೆ, ಈ ರೂಟಿಗೆ ಹೆಂಗ್ ಬಿಟ್ರಿ ನೀವು? ಜನ ಅವಾಗ ಏನ್ ಅರ್ಥ ಮಾಡ್ಕೋತಾರೆ ಹೇಳಿ? 7:15 ಬಸ್ಗಳು ನಿಲ್ಲಿಸ್ತಾ ಇಲ್ಲ ಅಂತಾರ. ಏನ್ ಜನ ನಿಮ್ಗೆ ಉಗಿಯಲ್ವೇನ್ರಿ?
ಇಡೀ ರಾಜ್ಯದ ಜನ ಹೋಗಿತಾರಲ್ರಿ ನಿಮ್ಮ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಂತ ಜನಪ್ರತಿನಿಧಿಗಳಿಗೆ, ಮಂತ್ರಿ ಮಹಾಶಯರಿಗೆ. ನೋಡಿ ಕೆಂಪಗಳು ಹೋಗುವಂತ ಸಮಸ್ಯೆ ನೋಡಿ. ಪಾಪ ಅವರು ಟೆಂಪೋದವ್ರು ಇಲ್ಲ ಅಂದಿದ್ರೆ, ಹೆಣ್ಮಕ್ಳು ಕಾಲೇಜ್ಗೆ ಹೋಗಕ್ಕಾಗ್ತಿಲ್ಲ. ಅಟ್ಲೀಸ್ಟ್ ಟೆಂಪೋದವ್ರು ಬರ್ತಾರೆ, ಟೆಂಪೋದವ್ರು ಬಂದು ಹೆಲ್ಪ್ ಮಾಡ್ತಾರೆ. ನೋಡಿ ಇದು ಕತೆ ನಾವು ನೋಡ್ತಾ ಇದೀವಿ. ನೋಡಿ ಇದು ಬನ್ನೂರು ಕಾವೇರಿ ಸರ್ಕಲ್ನ ಕತೆ ಆಗಿರೋದು. ಪಾಪ ಅವ್ರು ಟೆಂಪೋದವ್ರೇನೋ ಬರ್ಲಿಲ್ಲ ಅಂತಂದ್ರೆ ಅವ್ರಿಗೆ ಹೋಗೋದೇ ಕಷ್ಟ ಕೆಲಸಕ್ಕೆ. ನೋಡಿ ಇದು ಶ್ರೀರಂಗಪಟ್ಟಣ ಬಸ್ಸು, ಅದು ಅಳ್ಳಾಡ್ತಾ ಇದೆ, ಸಿಕ್ಕಾಪಟ್ಟೆ ಸೌಂಡು. ಜೊತೆಗೆ 2 ಬಸ್ಸು 10 ಸಾರಿ ರೌಂಡ್ ಹೊಡಿಬೇಕು. ನೋಡಿ ನಿಮ್ಮಿಂದ ಜನಗಳು ಹೆಣ್ಣು ಮಕ್ಕಳು ಕಾಸು ಕೊಟ್ಟು ಹೋಗೋಂಥ ಪರಿಸ್ಥಿತಿ. ನಿಮ್ಮ ಯೋಗ್ಯತೆಗೆ ಯಾವ ಪುರುಷಾರ್ಥಕ್ಕಿದ್ದೀರಿ ನೀವೆಲ್ಲ ಮಂತ್ರಿ ಮಹಾಶಯರಾಗಿ? ಯಾವ ಡಿಪಾರ್ಟ್ಮೆಂಟಲ್ಲಿ ಯಾವ MD DC ನೋಡಿ. ನೋಡಿ ಇದು ಕತೆ. ನಿಮ್ಮ KSRTC ಜನ ಉಗಿಯಲ್ವಾ? ನಿಮ್ಗೆ ಜನ ಉಗಿಯಲ್ಲ ನಿಮ್ಮ KSRTC ಏನ್ರಿ? ಏನ್ರಿ ಮಾಡ್ತಾರ MD DC ಅವರೇ? KSRTC ಮೈಸೂರು ಭಾಗದ KSRTC MD DC ಅವರೇ, ನೀವು MD DC ಗಳಾಗಿರೋದು KSRTCಗೆ ಅರ್ಹಲಾಯಕ್. ನೀವು ರಿಸೈನ್ ಮಾಡಿ ಮನೆಗೆ ಹೋಗಿ, ಬೇರೆಯವ್ರು ಯಾರನ್ನ ವೇಕೆನ್ಸಿ ಮಾಡ್ತಾರೆ. ನೋಡಿ ಅಟ್ಲೀಸ್ಟ್ ಟೆಂಪೋದಾರರು ಬಂದು ಅವರು ಕೆಲಸಗಾರರಿಗೆ ಹೋಗುವಂತ ಕೆಲಸಕ್ಕೆ ತೊಂದರೆ ಕೊಡಬಾರ್ದು ಅಂತ ಕರ್ಕೊಂಡು ಹೋಗ್ತಾರೆ. ಅವ್ರದ್ದು ಒಂದು ಜೀವನ ನಡಿಬೇಕಲ್ಲ. ಇದು ಕತೆ ಆಗಿರೋ. ಅಥವಾ ನೀವೆಲ್ಲ ಏನೋ ಬುಕ್ ಆಗ್ಬಿಟ್ಟಿದ್ರೆ ಹೆಂಗೆ ಅಂತ, ಆಟೋಗಳಿಗೆ, ಟೆಂಪೋಗಳಿಗೆ, ಕ್ಯಾಬ್ಗಳಿಗೆ ಎಲ್ಲ ಬುಕ್ ಆಗ್ಬಿಟ್ಟಿದ್ರೆ ನೀವೆಲ್ಲ ಇಷ್ಟ ಬಂದಾಗ ಗಾಡಿ ಓಡಿಸೋಣ, ಅವ್ರು ಬಂದ್ರೆ ಕರ್ಕೊಂಡು ಹೋಗ್ತಾರೆ ಅನ್ನೋ ತರ. ನೋಡಿ ಫ್ರೀ ಬಸ್ ಇದ್ರು ಕಾಸು ಕೊಟ್ಟು ಹೋಗುವಂತ ಹಣೆ ಬರ ಹೆಣ್ಮಕ್ಳದ್ದು. ನಿಮ್ಮ ರಾಜ್ಯ ಸರ್ಕಾರದ ಯೋಗ್ಯತೆ ಇದು. ಯಾವುದೇ ರಾಜ್ಯ ಸರ್ಕಾರ ಬರಲಿ ಇದೇ ಕತೆ. ಸಂಬಂಧಪಟ್ಟಂತವ್ರು ಯಾರಿದ್ದೀರಾ ನೀವು? ನಿಮ್ಮ ವೆಬ್ಸೈಟ್ ಕಳಿಸ್ತೀನಿ, ಮೇಲ್ ID ಕೂಡ ಕಳಿಸ್ತೀನಿ. ಜನ ಹೋಗಿಲಿ ನಿಮ್ ಕ್ಯಾಕರ್ಸಿ ಮಕ್ಕೆ ನಿಮ್ಮ ಡಿಪಾರ್ಟ್ಮೆಂಟ್ಗೆ. ಸಾರ್ವಜನಿಕವಾಗಿ ಒಂದು ಹಿತಾಸಕ್ತಿ ಇಲ್ಲ ಅಂದ್ರೆ ನಿಮ್ಗೆ ಯಾಕ್ರಿ ಗೌರ್ಮೆಂಟ್ ಕೆಲಸಗಳು ನಿಮ್ಗೆ? ನೋಡಿ ಇವರೆಲ್ಲ ಪಾಪ ಕಾಯ್ಕೊಂಡು ಹೆಚ್ಚು ಕಮ್ಮಿ. ನಾನು ಬಂದೆ ಲೈವ್ಗೆ 1 ಅವರ್ ಅರ್ಧ ಗಂಟೆ ಆಯ್ತು. ಇವ್ರು ಬಂದು 1 ಅವರಿಂದ ಕಾಯ್ತಾ ಇದಾರೆ. ಅದರಲ್ಲಿ ಆಟೋ ಚಾಲಕರು ಅವ್ರನ್ನ ಕರ್ಕೊಂಡೋಗಿ ತಲುಪಿಸೋ ಕೆಲಸ ಮಾಡ್ತಾರೆ. ಇದು ಬನ್ನೂರಿನ ಕಥೆ ಆಗಿರೋದು. ಜನಪ್ರತಿನಿಧಿಗಳಿಗೆ ಏನ್ ಸೋಕಾಲ್ಡು ಜನಪ್ರತಿನಿಧಿಗಳು, ಸಂಘಟನೆಗಳು ಅಂತ ಇರ್ತಿರಲ್ಲ, ಏನ್ ಮಾಡ್ತಾ ಇದ್ರೆ ಅರ್ಥ ಆಗ್ತಿಲ್ಲ. ನೋಡೋಣ ಇನ್ನು ಎಷ್ಟು ಬಸ್ಗಳನ್ನ ಇವ್ರು ನಿಲ್ಸಲ್ಲ ಅಂತ ಗೊತ್ತಾಗುತ್ತೆ. ನೋಡಿ ಇನ್ನೇನು ಸ್ಟಾರ್ಟ್ ಆಯ್ತು. ಬಿಸಿಲು ನಿಂತ್ಕೊಳ್ಳಕ್ಕೆ ಒಂದು ಎಲ್ಲೂ ಕೂಡ ಜಾಗ ಇಲ್ಲ ಇಲ್ಲಿ. ಇರೋಂಥ ಪುರಸಭಾ ಜಾಗಗಳು ಏನಿದೆ ಎಲ್ಲರೂ ನೋಡಿ ಒಂದು ಬಸ್ ಶೆಲ್ಟರ್ ಕೂಡ ಮಾಡಿಸ್ಬೇಕು. ಆ ಬಸ್ ಅಲ್ಲೋಗಿ ನಿಂತ್ಕೊಳ್ಳೋ ಥರ ಮಾಡಬೇಕು. ತಾವೇ ನೋಡ್ತಾ ಇದ್ರೆ ಇದು ಬನ್ನೂರು ಕಾವೇರಿ ಸರ್ಕಲ್ಲು. ಈಗ ಬಸ್ಗಳು ನಿಲ್ಸಿಲ್ಲ ಅನ್ನೋದಕ್ಕೆ ನನ್ನ ಹತ್ರ ವಿಡಿಯೋ ಸಾಕ್ಷಿ ಇದೆ, ವಿತ್ ಲೈವ್ ಲೊಕೇಶನ್ ಹಾಕೊಂಡಿರೋಂಥದ್ದು. ನೋಡೋಣ ಅಲ್ಲೊಂದು ಬಸ್ ಬರ್ತಾ ಐತೆ, ಅವ್ರು ನಿಲ್ಲಿಸ್ತಾರೆ ನೋಡೋಣ. ಇಲ್ಲ ಸೈಡಲ್ಲಿ ಇರ್ತೀನಿ ನೋಡೋಣ ಏನು ಬಸ್ ನಿಲ್ಲಿಸ್ತಾರೋ ಇಲ್ವೋ, ಇದೇ ಕತೆ. ಸರ್ ಏನು ಸರ್ ತಾವು ಪ್ರತಿದಿನ ಇಲ್ಲಿ ಇರ್ತೀರಾ, ನೀವು ಒಂದು ಸ್ವಲ್ಪ ಆಶ್ರಯ ಕೊಡ್ತೀರಾ. ಇಲ್ಲಿ ಮಧ್ಯಾಹ್ನದ ಬಿಸಿಲು, ನಿಂತ್ಕೊಳ್ಳೋಕೆ ಜಾಗ ಇಲ್ಲ, ನೆಟ್ಟಿಗೆ ಬಸ್ ನಿಲ್ಸಲ್ಲ. ಇವ್ರ ಯೋಗ್ಯತೆ ಇವರೆಲ್ಲ ಜನಪ್ರತಿನಿಧಿಯಾಗಿ ಏನು ಸರ್? ನೋಡಿ ನಿಲ್ಸಲ್ಲ ರೀ ಇವರು. ನನಗೆ ಗೊತ್ತು ಅವ್ರಿಗೇನು ಗೊತ್ತಾ ಕಾರಣ? ರಶ್ ಅಂದ್ರೆ ಅರ್ಥ ಏನು ಅಂದ್ರೆ, ಜನ ಹಿಂದ್ಗಡೆ ಖಾಲಿ ಇದ್ರು ಕಂಡಕ್ಟ್ರು ಕೂತ್ಕೊಂಡು ಒಳಗಡೆ ಹೋಗಿ ಅಂತ ಹೇಳಲ್ಲ. ಹಾಗಾಗಿ ಇವ್ರಿಗೆ ಬೇಕಾಗಿಲ್ಲ. ಜನಗಳು ಕಂಡ್ರೆ ತಾತ್ಸಾರ, ಓಟ್ ಹಾಕ್ತಾರ ಅನುಭವಿಸಿ ಅಂತ. ಯಾವುದೇ ರಾಜ್ಯ ಸರ್ಕಾರ ಬಂದ್ರು ಇದೇ ಕತೆ. ನೋಡಿ ಈ ತರ ಪಾಪ ಅಂಗಡಿ ಮುಂಗಡಲ್ಲಿ ಬಂದು ಹೆಣ್ಮಕ್ಳು ಇಲ್ಲಿ ಬಂದು ನಿಂತ್ಕೊಬೇಕು. ಇವ್ರು ಒಂದು ಸ್ವಲ್ಪ ನಿಂತ್ಕೊಳಕ್ ಜಾಗ ಕೊಡ್ತಾರೆ. ದಿನ ಇದೆ ಸರ್, ದಿನ ಹಿಂಗೇನೆ. ಬಸ್ ನಿಲ್ಸಲ್ಲ. ಕೇಳಿಸ್ಕೊಳ್ರಿ ಜನಪ್ರತಿನಿಧಿಗಳೇ,
ಪಂಚಾಯತಿಯಿಂದ ಪಾರ್ಲಿಮೆಂಟ್ವರೆಗೂ ಇದ್ರಲ್ಲ ಇಲ್ಲಿ ಏನು ಪುರುಷಾರ್ಥಕ್ಕಿದ ಗೊತ್ತಿಲ್ಲ. ಜನ ಉಗಿಯೋದಂತೂ ಜನಪ್ರತಿನಿಧಿಗಳಿಗೆ, ಅಧಿಕಾರಿಗಳಿಗಂತೂ ಉಗಿಯಲ್ಲ ಗೊತ್ತು. ಅಧಿಕಾರಿಗಳು ಚಾಣಾಕ್ಷ ಅಧಿಕಾರಿಗಳು, ಯಾವ ಸರ್ಕಾರ ಬಂದಾಗ ಆ ಪಕ್ಷಕ್ಕೆ ಅಡ್ಜಸ್ಟ್ ಆಗ್ಬಿಡುತ್ತೆ. ಹಂಗಾಗಿ ಇದು ಬನ್ನೂರಿನ ಕಾವೇರಿ ಸರ್ಕಲ್ಲು ಬಸ್ ಸ್ಟಾಪ್ನ ವ್ಯವಸ್ಥೆ ನಿಮ್ಮ ಕಂಟ್ರೋಲ್ ತಳಕ್ಕಾಗಲ್ಲ ಅಂದಮೇಲೆ MD/DC ನಿಮ್ಮ ಡಿಪಾರ್ಟ್ಮೆಂಟ್ನ ಅಥವಾ ನಿಮ್ಮ ಮಂತ್ರಿ ಮಹಾಶಯರೇ ಯಾರಿದ್ದೀರಾ, ರಾಜ್ಯದ ಮಂತ್ರಿ ಮಹಾಶಯರೇ, KSRTC ಡಿಪಾರ್ಟ್ಮೆಂಟ್ ಸಾರಿಗೆ ವ್ಯವಸ್ಥೆ ಇರೋಂಥವ್ರು, ಅದರಲ್ಲೂ ಈ ಭಾಗದ ಜನಪ್ರತಿನಿಧಿಗಳು ಕೂಡ ಬಹಳ ದೊಡ್ಡ ಮಟ್ಟದ ಜನಪ್ರತಿನಿಧಿಗಳಿದ್ದಾರೆ. ಅರ್ಥ ಆಗ್ತಿಲ್ಲ ಏನಾಗ್ತಿದೆ ಇದು ಅಂತ. ಬನ್ನೂರಿನಲ್ಲಿ ಒಂದು ಬಸ್ ಸ್ಟಾಪ್ನ ಕೊಡ್ಸಕ್ಕಾಗಲ್ಲ ಅಂತಾರೆ. ಎಂಥ ಜನಪ್ರತಿನಿಧಿಗಳು, ಎಂಥ ಜನಗಳು ಅನ್ನೋ ವ್ಯವಸ್ಥೆಗಳಾಗ್ಬಿಟ್ಟಿದೆ ಇಲ್ಲಿ. ನೋಡೋಣ, ಇಲ್ಲೂ ಈಗ ಇನ್ನೂ ಒಂದು ಬಸ್ ಬಂತು. ನೋಡೋಣ ಅವರು ಏನು ಬಸ್ ನಿಲ್ಲಿಸ್ತಾರೋ ಇಲ್ವಾ ಮತ್ತೆ ನೋಡೋಣ ಇರಿ. ಈಗ ನೋಡಿ, ಇಲ್ಲಿ ಬಂದು ನಿಂತ್ಕೋತಾರೆ ರೀ ಜನ, ಪಾಪ ಇಲ್ಲಿ ಬಂದು ನಿಂತ್ಕೋತಾರೆ. ನಿಲ್ಸಲ್ಲ ಇದು. ಕೇಳಿದ್ರೆ ಅಂತ ಗೊತ್ತಾ, ಪಾಯಿಂಟ್ ಟು ಪಾಯಿಂಟ್ ಅಂದ್ರೆ ಕಂಡಕ್ಟ್ರು ಮನೆಯಿಂದ ಮೈಸೂರು ಬಸ್ ಸ್ಟ್ಯಾಂಡ್ ಒಳಗಡೆ ಡೈರೆಕ್ಟ್ ಹೋಗುವಂಥದ್ದು ಪಾಯಿಂಟ್ ಟು ಪಾಯಿಂಟ್ ಅಂತಂದ್ರೆ. ಬಸ್ ಸ್ಟಾಪಲ್ಲೂ ನೀವು ಪಾಯಿಂಟ್ ಟು ಪಾಯಿಂಟ್ ನಿಲ್ಲಿಸಿಲ್ಲ ಅಂತಂದ್ರೆ ಎಲ್ಲಿ ನಿಲ್ಲಿಸ್ತೀರಾ ನೀವು? ಹಾಗಾದ್ರೆ ಬನ್ನೂರು ಬಸ್ ಸ್ಟಾಪಲ್ಲಿ ನೋಡಿ ಪಾಪ ಆಟೋದಲ್ಲಿ ಹೋಗುವಂಥ ಪರಿಸ್ಥಿತಿ, ಹೆಣ್ಮಕ್ಳು ಕಾಸು ಕೊಟ್ಟು ಆಟೋದಲ್ಲಿ ಹೋಗುವಂಥ ಪರಿಸ್ಥಿತಿ ಇದು. ಶೇಮ್ ಆಗ್ಬೇಕು ನಿಮ್ಮ ರಾಜಕೀಯ ವ್ಯವಸ್ಥೆಗಳಿಗೆ. ಯಾರು ಗೆದ್ದಿದ್ದೀರಾ ನೀವು? ಇದು ಕತೆ. ಈ ಕಾಲೇಜ್ ಸ್ಟೂಡೆಂಟ್ಗಳು ನೀವು ಪೇರೆಂಟ್ಸ್ ಕಳಿಸ್ತಿರಲ್ಲ, ನೀವು ಆ ಪೇರೆಂಟ್ಸ್ಗಳು ನೀವು ಮನೇಲಿ ಏನ್ರಿ ಮಾಡ್ತೀರಾ? ನಿಮ್ಮ ಮಕ್ಕಳು ಎಷ್ಟು ಕಷ್ಟಪಟ್ಟು ಕಾಲೇಜ್ಗೆ ಹೋಗ್ತವೆ, ಬಸ್ ಬಂತೋ ಇಲ್ವೋ ಅನ್ನೋದೊಂದು ಪರಿಜ್ಞಾನ ಬೇಡ ನಿಮಗೆ? ಏನು ಬೇಡ ರೀ. ನೀವು ಬನ್ನೂರು ಬಸ್ ಸ್ಟ್ಯಾಂಡಲ್ಲಿರುವಂಥ TC ಹತ್ರ ಹೋಗಿ ಎದೆ ತಟ್ಟಿ ಕೇಳೋಕ್ಕಾಗಲ್ವ ನೀವು ಸತ್ಪ್ರಜೆಗಳು? ನೀವು ಅಟ್ಲೀಸ್ಟು ಒಂದು ಅಲ್ಲಿ ಬನ್ನೂರು ಬಸ್ ಸ್ಟ್ಯಾಂಡ್ ಒಳಗಡೆ ಹೋಗಿ ಇರೋಂಥ TC ಹತ್ರ ನೀವು ಕೇಳೋಕ್ಕಾಗಲ್ವಾ? ನೀವು ಪ್ರಯಾಣಿಕರಾಗಿ ನೀವು ಏನು ಕೇಳಲ್ಲ ಅಂತಂದ್ರೆ ಹೆಂಗ್ರಿ? ಓಲಿ ಅಲ್ಲಿ ಬರೋಂಥ ಮಕ್ಳುಗಳು, ಪೇರೆಂಟ್ಸ್ಗಳು ನೀವು ಮನೇಲಿ ಕಳಿಸ್ಬಿಟ್ಟು ಜವಾಬ್ದಾರಿ ಇಲ್ದೇ ನೀವು ಇದ್ರೆ ಹೆಂಗ್ ಹೋಗ್ತಾರೆ ಅವರು? ಎಕ್ಸಾಮ್ ಅಟೆಂಡ್ ಮಾಡಿದ್ರೆ ಏನು? ಕಳೆದ ಸಾರಿ ಎಷ್ಟು ಎಕ್ಸಾಮ್ಗಳು ಮಿಸ್ ಮಾಡ್ಕೊಂಡಿದ್ರೆ ಮಕ್ಳುಗಳು? ಒಂಚೂರು ಪರಿಜ್ಞಾನ ಬೇಡ ಅವ್ರಿಗೆ? ಇದು ಬನ್ನೂರು ಕಾವೇರಿ ಸರ್ಕಲ್ಲು ನಿರ್ಣಯಕಾರಿ ಅಂತ ಕ್ಷೇತ್ರ ನರಸೀಪುರಕ್ಕೆ. ಅದು ತಾಲೂಕು ಮಾಡ್ತಿರೋ ಕ್ಷೇತ್ರ ಇದು. ಬನ್ನೂರನ್ನ ತಾಲೂಕು ಮಾಡಕ್ಕೆ ಹೊರಟಿರೋದು ನೋಡಿ. ಕತೆ ತಾಲೂಕು ಕತೆ. ಮುಂದೆ ಬನ್ನೂರು ಕ್ಷೇತ್ರ ತಾಲೂಕು ಆಗ್ಬೇಕಂತೆ. ತಾಲೂಕು ಆಗ್ಬೇಕಾದ್ರೆ ಈ ತರ ಮೂಲಭೂತ ಸೌಕರ್ಯಗಳಿಗೆ ಕೊರತೆ ಇರುವಂಥದ್ದನ್ನ ತಾಲೂಕು ಮಾಡಬೇಕು, ಹಣೆ ಬರ. ಹಾಗಾಗಿ ತಾವೇ ನೋಡ್ತಾ ಇದ್ದೀರಾ, ನಿರ್ಣಯಕಾರಿ ಕ್ಷೇತ್ರ ನರಸೀಪುರ ತಾಲೂಕು. ವೋಟ್ ಬ್ಯಾಂಕ್ ಬನ್ನೂರು. ಬರೀ ವೋಟ್ ಬ್ಯಾಂಕ್ ಬನ್ನೂರು ಅಷ್ಟೇ ಇದು. ತಾವು ನೋಡ್ತಾ ಇದ್ದೀರಾ ಇಲ್ಲಿ. ಆಟೋರು ಪಾಪ ಅವ್ರು ಬಂದು ಅವರ ವೃತ್ತಿ ಮನೆಗೆ ಸೇರಲ್ಲ, ಮಾನ ಮರ್ಯಾದೆ ಇಲ್ದಂತ KSRTC ಡಿಪಾರ್ಟ್ಮೆಂಟು ಅವ್ರು ಹೊಟ್ಟೆ ಪಾಡ್ಪಾಡ ನಡಿಬೇಕು. ಆಟೋದವ್ರು ಇಲ್ಲ ಅಂದರೆ ಹೆಂಗ್ರಿ ಕೆಲ್ಸಕ್ಕೆ ಸರ್? ಏನು ಕೆಲ್ಸಕ್ಕೆ ಹೋಗ್ತಾ ಇದ್ದೀರ ತಾವು? ಏನು ಕೆಲಸ ಸರ್? ಇವತ್ತು ಆಟೋದವ್ರು ಇಲ್ಲ ಅಂದರೆ ಹೆಂಗ್ರಿ ಹೋಗ್ತೀರಾ ನೀವು ಪಾಪ ಕೆಲಸಕ್ಕೆ? ಪಾಪ ಅವ್ರ ಜೀವನ ನಡೆಸ್ಕೋಸ್ಕರ ಮಾಡ್ತಾ ಇದ್ದಾರೆ. ಇವ್ರ ಯೋಗ್ಯತೆಗಳಿಗೆ KSRTCಗಳ ನಂಬ್ಕೊಂಡ್ರೆ, KSRTC ಬಸ್ ನಂಬ್ಕೊಂಡ್ರೆ ಕಷ್ಟ. ಆಟೋದವ್ರಿಗೆ ಪಾಪ ಅವರಾರು ಕರ್ಕೊಂಡೋಗಿ ಬಿಡ್ತಾರೆ ಆಟೋದ ಚಾಲಕರು. ಇದು ಬನ್ನೂರು ಬಸ್ ಸ್ಟ್ಯಾಂಡಿನ ವ್ಯವಸ್ಥೆ, ಬಸ್ನ ವ್ಯವಸ್ಥೆ ಆಗಿರುವಂಥದ್ದು ನೋಡಿ. ಈ ವಯಸ್ಸಾದಂಥವ್ರು ಹೆಂಗ್ರಿ ಹತ್ತಾರೆ ಬಸ್ಗೆ? ಈ ವಯಸ್ಸಾದವ್ರು ಹೆಂಗ್ರಿ ಹತ್ತಾರೆ ಬಸ್ಗೆ? ನನಗೆ ಅನ್ಸುತ್ತೆ ನೀವೆಲ್ಲ ಟೆಂಪೋ ಟ್ರಾವೆಲ್ಗೆ ಏನೇನ ಬುಕ್ ಆಗ್ಬಿಟ್ಟಿದ್ದೀರಾ ನೀವು KSRTC ಅಂತ. ಟೆಂಪೋ ಟ್ರಾವೆಲ್ಗೆಲ್ಲ ಬುಕ್ ಆಗ್ಬಿಟ್ಟಿರ್ಬೇಕು ನೀವು KSRTC ಡಿಪಾರ್ಟ್ಮೆಂಟನೇ ಇಡೀ ರಾಜ್ಯದಲ್ಲಿ. ನಿಲ್ಸಲ್ಲ, ಹೇಳಿಲ್ವಾ? ಪಾಯಿಂಟ್ ಟು ಪಾಯಿಂಟ್ ಬೋರ್ಡ್ ಹಾಕೋತಾರೆ. ಬಸ್ ಸ್ಟಾಪ್ ಇರೋಂಥ ಬಸ್ ಸ್ಟಾಪಲ್ಲೇ ಇವ್ರು ನಿಲ್ಸಲ್ಲ ಪಾಯಿಂಟ್ ಟು ಪಾಯಿಂಟ್ ಅಂದ್ರೆ. ಇನ್ನೆಲ್ಲಿಗೆ ಪಾಯಿಂಟ್ಗೆ ಹತ್ತಿಸ್ಕೊಂಡು ಹೋಗ್ತಾರೆ ಅರ್ಥ ಆಗ್ತಿಲ್ಲ. ಒಂದಷ್ಟು ಪಾಯಿಂಟ್ ಟು ಪಾಯಿಂಟ್ ಗಾಡಿಗಳು, ಇನ್ನೊಂದಷ್ಟು ರೆಗ್ಯುಲರ್ ಗಾಡಿಗಳು. ಖಾಲಿದು ಹತ್ತಿಸ್ಕೊಂಡು ಹೋಗಲ್ಲ ಪಾಯಿಂಟ್ ಟು ಪಾಯಿಂಟ್ ಅಂತ. ಬನ್ನೂರಲ್ಲಿ 2 ಬಸ್ ಸ್ಟಾಪ್ ಇದೆ. ಒಂದು KSRTC ಬಸ್ ಸ್ಟಾಪ್, ಇನ್ನೊಂದು ಕಾವೇರಿ ಸರ್ಕಲ್ ಬಸ್ ಸ್ಟಾಪ್, ಇನ್ನೊಂದು ಬಸವೇಶ್ವರ ಸರ್ಕಲ್ ಬಸ್ ಸ್ಟಾಪ್. 3 ಬಸ್ ಸ್ಟಾಪ್ ಅಲ್ಲೂ ನಾನ್ ಸ್ಟಾಪ್ ಗಾಡಿಗಳು. ನಾನ್ ಸ್ಟಾಪ್ ಅಂತಂದ್ರೆ ಪಾಯಿಂಟ್ ಟು ಪಾಯಿಂಟ್ ಅಂದ್ರೆ ಇಲ್ಲಿಂದ ಕರ್ಕೊಂಡು ಹೋಗಿ ಮೈಸೂರು ಬಿಡ್ಬೋದು ಅಷ್ಟೇ ಅವ್ರ ಕೆಲಸ.
ಇನ್ನೊಂದಷ್ಟು ರೆಗ್ಯುಲರ್ ಬಸ್ಗಳು ಕೂಡ ನಿಲ್ಸಲ್ಲ. ಸರ್ ನಿಮ್ಗೆ ಏನಾಗಬೇಕು ಇವರು ನೋಡಿ, ಅವ್ರು ಎಷ್ಟೊತ್ತಾಯ್ತು ಗೊತ್ತಾ ಬಂದು, ನಾನು ಲೈವಲ್ಲಿ ಇದ್ದೀನಿ. ಅಲ್ಲ ನಿಮ್ಮಂತ ಯುವಕರು ಒಂದಷ್ಟು ಮಾತಾಡಬೇಕು ಈ ವಿಚಾರವಾಗಿ. ಬಸ್ಗಳೇ ನಿಲ್ಸಲ್ವಲ್ಲ. ಹಾಂ ಹಾಂ ಫ್ರೀ ಮಾಡೋದು ತಪ್ಪ ಅದು ಅವ್ರೇನೋ ಮಾಡಿದ್ರು. ಅದು ಮಿಸ್ಯೂಸ್ ಆಗೈತಲ್ಲ, ಬಸ್ಗಳಿಲ್ಲ. ಹಾಂ 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 ನಿಲ್ಸಲ್ಲ ನೋಡಿ. ಈ ಥರ ವಯಸ್ಸಾದವರೆಲ್ಲ ಹೆಂಗ್ರಿ ಬಸ್ ಹತ್ತಾರೆ. ನೋಡಿ ಜನ ಹೆಂಗ್ ಓಡ್ತಾರೆ ನೋಡ್ರಿ, ಹುಚ್ಚು ಬಂದಂಗೆ ಓಡ್ತಾರ ಜನ. ಆಯ್ತಾ, ಅದು ಕ್ಯಾಮ್ರಾ ನೋಡಿ ನಿಲ್ಸಾರಂಥದ್ದು, ಅದು ಹಿಡಿಯೋರು ಇದೀವಿ. ಹಾ ತಾವು ನೋಡ್ತಾ ಇದ್ದೀರಾ, ಇಷ್ಟ ಬಂದಂಗೆ ನಿಲ್ಸೋದು ಗಾಡಿನ. ಸೋಮವಾರಪೇಟೆ ಗಾಡಿ ನಿಲ್ಸಿಲ್ಲ ಒಟೋಪಟ. ನೋಡ್ರಿ ಎಲ್ಲ ಹೆಂಗ್ರಿ ಓಡಾಡ್ತಾರೆ ಪಾಪ ಅವರು, ವಯಸ್ಸಾದವರು. ನಿಮ್ಮ ತಂದೆ ತಾಯಿಗೆ ನಿಮ್ಮ ಕುಟುಂಬಸ್ಥರಾಗಿದ್ರೆ ನೋಡಿ ಇಲ್ಲಿ ಪಾಪ ಅವ್ರು ಇಷ್ಟು ಉರಿ ಬಿಸಿಲಲ್ಲಿ ಇದೆಲ್ಲ ಎತ್ಕೊಂಡು ಮೈಸೂರಿಗೆ ಅಂತ ಹೋಗ್ಬೇಕು ಅಂತಂದ್ರೆ ಹೆಂಗ್ರಿ ಹೋಗ್ತಾರೆ? ಯಾಕೆ ನಿಲ್ಸಿಲ್ವಾ? ಅಮ್ಮ ಎಲ್ಲಿ ಮೈಸೂರಿಗೆ ಹೋಗ್ಬೇಕಾ? ನೋಡಿ ಬಸ್ ನಿಲ್ಸೋದೇ ಇಲ್ಲ. ಹಾ ಖಾಲಿರೋ ಬಸ್ಸಲ್ಲಿ ನಿಲ್ಸಿಲ್ಲ ಮತ್ತೆ. ಹಾ 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 ಕೇಳಿಸ್ಕೊಳ್ರಿ ಜನಪ್ರತಿನಿಧಿಗಳ, ನಿಮ್ಗೆ ಓಟ್ ಹಾಕಿ ಗೆಲ್ಸೋರು ಹೇಳ್ತಿರೋಂಥದ್ದು ಈ ಭಾಗದ ವೋಟರ್ಸ್. ವೋಟ್ ಬ್ಯಾಂಕಿಂಗ್ ಏನು ಅಂತ ನೀವು ಹೇಳ್ತಾ ಇದೀರ, ಬಂದೂರ್ನ ವೋಟ್ ಬ್ಯಾಂಕಿಂಗ್ ಮಾಡ್ಕೊಂಡಿದ್ದೀರಾ ನೀವು. ಅಷ್ಟೇ ಕತೆ, ವೋಟ್ ಬ್ಯಾಂಕಿಂಗ್ ಮಾತ್ರ. ನೋಡಿ ಅಜ್ಜಿ ಇದರ ಇಲ್ಲಿ ಗಾಡಿ ನಿಲ್ಸಲ್ಲ. ಅಲ್ಲಿಗೆ ನೀವೇನ್ ಕಿತ್ಕೊತೀರಾ ಕಿತ್ಕೊಳ್ಳಿ. ಜನಪ್ರತಿನಿಧಿಗಳು ಪ್ರಜೆಗಳು ನೀವೇನ್ ಹೇಳಿದ್ರು ತಲೆ ಕೆಸ್ಕೊಳ್ಳೋಣ ಒಂದು ಡಿಪಾರ್ಟ್ಮೆಂಟ್ KSRTC. ಅಮ್ಮ ಗಾಡಿ ನಿಲ್ಸಿದ್ರಾ? ಹಾ ಮೂರ್ ಗಾಡಿ ಹೋಯ್ತಾವ, 3 ಗಾಡಿ ಸೇರಕಪ್ಪ ನಮ್ಮ ಕೈಲಿ ಆಗ್ತೈತವ್ರು ವಯಸ್ಸಾದವರು. ದುಡ್ಡು ನಿಲ್ಸ್ಕೋಬೇಕಪ್ಪ, ಇಲ್ಲ ಅರ್ಜೆಂಟ್ ಹೋಗ್ಬೇಕು. 3 ಗಾಡಿ ಹೋದಕಪ್ಪ, 3 ಗಾಡಿ ನಿಲ್ಸಿಲ್ಲ. 3 ಅಲ್ಲ 9 ಗಾಡಿ ಹೋಗಿರೋದು ನಿಮ್ಗೆ. 5 ನಿಮಿಷ ಆನಿಲ್ಲ, 5 ನಿಮಿಷ ಆನಿಲ್ಲ. 3 ಗಾಡಿ ಹೋದ, ಈಗ 5 ನಿಮಿಷ ಆನಿಲ್ಲ. ನಿಲ್ಲಿಸಿಲ್ಲ. ಒಂದು ಸೋಮವಾರಪೇಟೆ ಗಾಡಿ, ಇನ್ನೊಂದು ಮಾಮೂಲಿ ಮಳವಳ್ಳಿ ಡಿಪೋ, ಎರಡು. ನೋಡ್ರಿ ನಿಮ್ಮ ಬನ್ನೂರಿನ ಸೋಕಾಲ್ಡ್ ಯಾರು ಸಂಘಟನೆಗಳು, ಕೆಲವೊಂದು ಸಂಘಟನೆಗಳು ಇದಿರಲ್ಲ, ದಯವಿಟ್ಟು ಸಂಘಟನೆಗಳು ಸ್ಟಾರ್ಟ್ ಆಗಬೇಕು. ಸಂಬಂಧಪಟ್ಟಂತ ಜನಪ್ರತಿನಿಧಿಗಳು ಯಾರಿದ್ದೀರಾ ಅವ್ರಿಗೆ ಮುಟ್ಟಿಸ್ಬೇಕು ಇದನ್ನ. ಇದು ಕತೆ ಆಗಿರೋದು. ಅಲ್ಲ ಫ್ರೀ ಬಸ್ ಕೊಟ್ಟವ್ರಂತನ ಅಲ್ಲಲ್ವಾ? ಹೆಣ್ಮಕ್ಳು ಬೆಲೆನೇ ಇಲ್ಲ. ಹಾ 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 ಹೌದಾ? ಹಾ 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 ಯಾರು? ಹಾ 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 ನೋಡಿ ಈ ಹೆಣ್ಮಗಳು ಇದನ್ನ ಇಟ್ಕೊಂಡು ಅಜ್ಜಿ ಹತ್ಬೇಕು ಕತೆ. ಇದು ಇರೋವಂಥ ಪರಿಸ್ಥಿತಿ ತಾವೇ ನೋಡ್ತಾ ಇದ್ದೀರಾ. ಪರವಾಗಿಲ್ಲ, ಅಜ್ಜಿಗೋಸ್ಕರ ಒಂದು ಬಸ್ ಸ್ಟಾಪ್ ಕೊಟ್ಬಿಟ್ರು ಅಂತ ಕಾಣುತ್ತೆ ನಾನು ವಿಡಿಯೋ ಮಾಡೋದು ನೋಡಿ. ತಾವೇ ನೋಡ್ತಾ ಇದ್ದೀರಾ, ಇದು ವ್ಯವಸ್ಥೆ ಇರುವಂಥದ್ದು ಬನ್ನೂರು KSRTC ಕತೆ. ಇನ್ನೇನು ಬಿಸಿಲು ಸ್ಟಾರ್ಟ್ ಆಯಿತು, ನಿಂತ್ಕೊಳ್ಳೋಕೆ ಕೂಡ ಜಾಗ ಇರಲ್ಲ ಇಲ್ಲಿ.